ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನ ಕೇಳ್ತಾ ಇದ್ರು ಇನ್ನೊಂದು ವಿಡಿಯೋ ಕೂಡ ಮಾಡಿ ಡೀಟೇಲ್ ಆಗಿ ಅಂತ. ಸೊ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋಬೋದು ನಿಮ್ಮ ಮೊಬೈಲಲ್ಲೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಕಾವೇರಿ ಕರ್ನಾಟಕ .gov.in ಅಂತ ಸರ್ಚ್ ಮಾಡಿ. ಅಧಿಕೃತ ಅಂತ ವೆಬ್ಸೈಟ್ ಇದು. ಸೊ ಈ ರೀತಿಯಾಗಿ ಬರುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇದರಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋದಿರುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇದ್ದರೆ ಡೈರೆಕ್ಟಾಗಿ ಅಪ್ಲೈಯನ್ನು ಮಾಡ್ಕೋಬೋದು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಹತ್ರ ಲಾಗಿನ್ ಇಲ್ಲ, ಇದೆ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಖಾತೆಯನ್ನು ನೋಂದಾಯಿಸಿ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಗಿನ ನಂತರ ಲಾಗಿನನ್ನು ಮಾಡ್ಕೋಬೇಕು. ಲಾಗಿನ್ ಮಾಡುವಾಗ OTP ಬರುತ್ತೆ. ಮೊಬೈಲ್ ನಂಬರ್ಗೆ ಯಾವ್ದು ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ OTP ಬರುತ್ತೆ. ಆ ನಂಬರ್ OTPಯನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಸೊ ಯಾರ ಹೆಸರಲ್ಲಿ ಲಾಗಿನ್ ಇರುತ್ತೆ ಅವ್ರ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವಿವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ತಾ ಇದ್ವಿ. ಇಂದು ಮ್ಯಾರೇಜ್ ಸರ್ಟಿಫಿಕೇಟು ಮೇಲ್ಗಡೆ ನೀವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ನೋಡಿ ಕಾಣ್ತಾ ಇದೆಲ್ಲ ಲೆಫ್ಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಒಟ್ಟು ಇಲ್ಲಿ 3 ಬರ್ತವೆ. ಹಿಂದೂ ಮ್ಯಾರೇಜು, ಸ್ಪೆಷಲ್ ಮ್ಯಾರೇಜು ಮತ್ತು ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್ ಅಂತ ಬಂದಿದೆ. ಸೊ ಹಿಂದೂ ಧರ್ಮದಲ್ಲಿ ಯಾರಿದ್ದಾರೋ ಅವ್ರಿಗೆ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಬೌದ್ಧ, ಪಾರ್ಸಿ ಅಂತ ಏನಿರ್ತವಲ್ಲ ಬೇರೆ ಬೇರೆ ಆ ಧರ್ಮದವರು ಈ ಒಂದು ಇದರಲ್ಲಿ ಹಾಕೋಬೇಕಾಗುತ್ತೆ. ಸ್ಪೆಷಲ್ ಮ್ಯಾರೇಜಲ್ಲಿ ತೊಗೋಬೇಕಾಗುತ್ತೆ. ಇವಕ್ಕೆ 1 ತಿಂಗಳ ಟೈಮ್ ಇರುತ್ತೆ. ಬೇರೆ ಒಂದು ಸಮುದಾಯದವರಿಗೆ ಹಿಂದೂ ಧರ್ಮದಕ್ಕೆ ಒಂದು 2 ಡೇಸಲ್ಲೇ ನಿಮಗೆ ಸರ್ಟಿಫಿಕೇಟ್ ಬರ್ಬೋದು. ಕೆಲವು ಸಲ ಒಂದೇ ದಿನದಲ್ಲಿ ಸರ್ಟಿಫಿಕೇಟನ್ನು ಮಾಡಿ ಕೊಡಲಾಗುತ್ತೆ. ಸೊ ಹಿಂದೂ ಧರ್ಮದ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಏಜ್ ಪ್ರೂಫ್ ಆಫ್ ಏಜ್ಗೆ ಡಾಕ್ಯುಮೆಂಟ್ ಏನು ಬೇಕು, ಅಡ್ರೆಸ್ ಪ್ರೂಫಿಗೆ ಡಾಕ್ಯುಮೆಂಟ್ ಏನು ಬೇಕು ಅಂತ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇವು ಇಷ್ಟರಲ್ಲಿ ಯಾವುದನ್ನ ಒಂದಿದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆಲ್ಮೋಸ್ಟ್ ಆಗಿ ಏಜ್ ಪ್ರೂಫಿಗೆ ಆಧಾರ್ ಕಾರ್ಡನ್ನು ಕೊಡ್ಬೋದು ಅಥವಾ ಬರ್ತ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡ್ ಎಲ್ಲನೂ ಕೂಡ ಕೊಟ್ಟಿದೆ. ಅದರಲ್ಲಿ ಯಾವುದನ್ನ ಒಂದನ್ನು ತೊಗೊಳ್ಳಿ. ಇದರಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿದ ನಂತರ ಆನ್ಲೈನು ಆಫ್ಲೈನ್ 2 ಥರ ಇದೆ. ನಿಮಗೆ ಆನ್ಲೈನ್ ಮಾಡ್ಕೋಬೇಕಂದ್ರೆ ಆನ್ಲೈನ್ ಅಪ್ಲೈ ಮಾಡ್ಕೊಂಡ್ರೆ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಸಬ್ ರಿಜಿಸ್ಟ್ರಿಗೆ ಹೋಗೋದು ಅವಶ್ಯಕತೆನೇ ಇರೋದಿಲ್ಲ. ಆಫ್ಲೈನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡೇ ಮತ್ತು ಸಬ್ ರಿಜಿಸ್ಟ್ರಿಗೆ ಹೋಗಬೇಕಾಗೋದು ಆಫ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಆನ್ಲೈನೇ ಅಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗೋದು ಏನು ಬೇಡ, ನಮಗೆ ಜಸ್ಟ್ ಆನ್ಲೈನ್ ಅಪ್ಲೈ ಮಾಡಿದ್ರೆ ಆನ್ಲೈನೇ ಬರುತ್ತೆ ಸರ್ಟಿಫಿಕೇಟು. ಆನ್ಲೈನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಡಿಕ್ಲರೇಷನ್ ಬರುತ್ತೆ ನೋಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸ್ಟೆಪ್ 1 ಇದೆ. ಸ್ಟೆಪ್ 1ಅಲ್ಲಿ ಡಿಕ್ಲರೇಷನ್ ಇದೆ. ಸೊ ಅಪ್ ಟು 8 ಇದೆ, ಪೇಮೆಂಟ್ವರೆಗೂ 8 ಸ್ಟೆಪ್ ಇದ್ದಾವೆ. ಫಸ್ಟ್ ಸ್ಟೆಪ್ಪು ಡಿಕ್ಲರೇಷನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ಪಿಗೆ ಬಂದಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಮ್ಯಾರೇಜ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇಲ್ಲಿ ಜಾಯಿಂಟ್ ಫೋಟೋ ಆಫ್ ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್ ಅಂತ ಕೊಟ್ಟಿದ್ದಾರೆ. ಹುಡುಗ ಹುಡುಗಿದು ಜಾಯಿಂಟ್ ಫೋಟೋನ ಅಪ್ಲೋಡನ್ನು ಮಾಡಬೇಕಿಲ್ಲಿ. ಸೊ ಮದುವೆ ಆಗಿದ್ದ ಹುಡುಗ ಹುಡುಗಿ ಅವರ ಫೋಟೋ ಜಾಯಿಂಟ್ ಫೋಟೋಲಿ ಇರಬೇಕು. ಇಲ್ಲಿ ಸೈಜನ್ನು ಕೂಡ ಕೊಟ್ಟಿದ್ದಾರೆ. PNG ಫಾರ್ಮೆಟಲ್ಲಿ ಇರಬೇಕು, B2 ಸೈಜ್ನಲ್ಲಿ ಇರಬೇಕು. ಇಲ್ಲಿ ವಿಡ್ತು 707 mm ಅಂತ ಕೊಟ್ಟಿದ್ದಾರೆ. ಹೈಟು 500 mm ಅಂತ ಕೊಟ್ಟಿದ್ದಾರೆ. ಈ ಒಂದು ಇದರಲ್ಲಿ ಇರಬೇಕು. ಅಥವಾ ಪಿಕ್ಸೆಲಲ್ಲಿ ಆದರೆ ನೀವು 2673 ಅಥವಾ 1890 ಪಿಕ್ಸೆಲಲ್ಲಿ ಮಾಡ್ಕೋಬೇಕು ಫೋಟೋ ಅಂತ. ಭಾಳಷ್ಟು ಜನರಿಗೆ ಫೋಟೋವನ್ನು ಯಾವ ರೀತಿ ಒಂದು ಕ್ರಾಪ್ ಮಾಡ್ಕೋದಾಗಲಿ ಸೆಟ್ಟಿಂಗನ್ನು ಮಾಡ್ಕೋದಾಗಲಿ ಗೊತ್ತಿಲ್ಲ, ಸೈಜನ್ನು ಮಾಡ್ಕೋದು. ಸೊ ಅದನ್ನು ಕೂಡ ಇವಾಗ ಹೇಳಿಕೊಡ್ತೀನಿ ಯಾವ ರೀತಿ ಮಾಡೋದಂತ. ಪೇಂಟಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹುಡುಗ ಹುಡುಗಿದು ಫೋಟೋನ. ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಯಾಕಂದರೆ ಸಮಸ್ಯೆ ಬರೋದೇ ಒಂದು ಫೋಟೋ ಅಪ್ಲೋಡ್ ಮಾಡೋದಲ್ಲಿ ಬರುತ್ತೆ. ಸೊ ಇವಾಗ ನಾನು ಪೇಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಪೇಂಟ್ ಓಪನ್ ಮಾಡಿಕೊಂಡು ರೀಸೈಜ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಂತ ಇಲ್ಲಿ 2 ರೀತಿ ಬರುತ್ತೆ. ಪರ್ಸೆಂಟೇಜ್ ಒಂದು, ಇನ್ನೊಂದು ಪಿಕ್ಸೆಲ್ ಅಂತ ಬರುತ್ತೆ. ಸೊ ಪಿಕ್ಸೆಲಲ್ಲೇ ಮಾಡ್ಕೋಬೇಕು. ಪಿಕ್ಸೆಲಲ್ಲಿ ತೊಗೊಂಡೋಗಿ ನಿಮಗೆ 2673 ಮತ್ತು 1890 ಎಂಟರ್ ಮಾಡ್ಕೋಬೇಕು ನೋಡಿ. ನಾನು ಹಾಕ್ತಾಯಿದ್ದೀನಿ 2673 1873 ಹಾಕೋಬೇಕು. ಅಂದಾಗ ಮಾತ್ರ ಅದು ಆ ಒಂದು ಸೈಜ್ಗೆ ಅದು ಕರೆಕ್ಟಾಗಿ ಬರುತ್ತೆ ನೋಡಿ. ಫೋಟೋ ಯಾವ ರೀತಿ ಬರಬೇಕಂದ್ರೆ ಈ ರೀತಿಯಾಗಿ ಅದು ಬರಬೇಕು. ಸೊ ಅದನ್ನು 2 MB ಒಳಗಡೆನೇ ಇದೆ. ಸೊ ಅದರೊಳಗಡೆಗೆ ಮಾಡ್ಕೊಳ್ಳಿ ಆಗುತ್ತೆ. ಸೊ ಅದು PNG ಫಾರ್ಮೆಟಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. PNGಯಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಟ್ಟು ನೀವು PNG ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಶೇಪಲ್ಲಿ ಆ ಒಂದು ಫೋಟೋ ಇರಬೇಕು. ಇವಾಗ ಸೇವನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಫೋಟೋ ಕಾಣಿಸ್ತಾ ಇಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಇವಾಗ ಅಪ್ಲೋಡ್ ಅಂತ ಕೊಡಿ, ಅಪ್ಲೋಡ್ ಆಗುತ್ತೆ. ನಿಮಗೆ ತೋರಿಸ್ತೀನಿ. ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ನಿಮಗೆ ಗೊತ್ತಾಗಿಲ್ಲ ಇನ್ನೂ ಈಸಿ ಆಗ್ಬೇಕಂದ್ರೆ ಹತ್ತಿರದ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿ ನಿಮ್ಮ ಒಂದು ಫೋಟೋ ಕೊಟ್ಟಿಗೆಸಿ ಅಲ್ಲಿ ನಮಗೆ JPG ಫಾರ್ಮೆಟಲ್ಲಿ
ಅಥವಾ PNG ಫಾರ್ಮ್ಯಾಟಲ್ಲಿ ಈ ಒಂದು ಫೋಟೋನ ಮಾಡಿಕೊಡಿ ಅಂದರೆ ಅವರು ಈ ಒಂದು ಪಿಕ್ಸೆಲ್ ಇದರಲ್ಲಿ ಮಾಡಿ ಅಂದರೆ ಮಾಡಿಕೊಡ್ತಾರೆ. ಸೊ ಅದನ್ನು ನಿಮ್ಮ ಮೊಬೈಲಿಗೆ ಹಾಕ್ಕೊಂಡು ನೀವು ಮೊಬೈಲಲ್ಲೇ ಅಪ್ಲೋಡ್ನ ಮಾಡ್ಕೋಬೋದು. ಸೊ ಬೆಟ್ರ್ ನಿಮಗೆ ಆ ರೀತಿಯಾಗಿ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ. ಒಂದು 5-10 ನಿಮಿಷದಲ್ಲಿ ನಿಮಗೆ ಆ ಒಂದು ಸೈಜ್ಗೆ ಮಾಡಿಸಿ ಫೋಟೋಶಾಪ್ನವರು ನಿಮಗೆ ಕೊಡ್ತಾರೆ. ಸೊ ಅವಾಗ ಬಂದು ನೀವು ಮನೆಯಲ್ಲೇ ಕುಂತು ಈ ಒಂದು ಲ್ಯಾಪ್ಟಾಪು ಸಿಸ್ಟಮ್ ಅದು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು. ಸೊ ಇವಾಗ ಫೋಟೋ ಅಪ್ಲೋಡ್ ಮಾಡೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ನೆಕ್ಸ್ಟ್ ಇವಾಗ ಮ್ಯಾರೇಜ್ ಡೀಟೇಲ್ಸು ಕೆಳಗಡೆ ಹಾಕೋದಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಡೇಟ್ ಆಫ್ ಮ್ಯಾರೇಜ್ ಅಂತ ಬರುತ್ತೆ. ಡೇಟ್ ಆಫ್ ಮ್ಯಾರೇಜು ನಿಮ್ಮ ಒಂದು ಮದುವೆ ದಿನಾಂಕವನ್ನು ಹಾಕಬೇಕು. ಯಾವ ಡೇಟಿಗೆ ಮದುವೆ ಆಗಿದ್ದೀರಾ ಆ ಒಂದು ಡೇಟ್ ಮದುವೆ ದಿನಾಂಕವನ್ನು ಹಾಕಿ ಮ್ಯಾರೇಜ್ ಕಾರ್ಡ್ನಲ್ಲಿ ನೋಡ್ಕೊಂಡು ಹಾಕಿ. ಯಾವುದೇ ರೀತಿ ತಪ್ಪಾಗಬಾರ್ದು. ಕೆಲವು ಸಲ ರಿಜೆಕ್ಟ್ ಆಗುವ ರೀಸನ್ ಏನಪ್ಪ ಅಂದರೆ ಮದುವೆ ಡೇಟು ಮತ್ತು ನಿಮ್ಮ ಒಂದು ಹಾಕಿರೋ ಡೇಟು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವಸರದಲ್ಲಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕಬೇಕು, ಅವಸರ ಮಾಡಬಾರ್ದು. ಹಾಗಾಗಿ ನಾನು ತುಂಬ ಸ್ಲೋ ಆಗಿ ನಿಧಾನವಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ರಿಜೆಕ್ಟ್ ಆಗಿದೆ. ಸೊ ಯಾಕಂದರೆ ಹುಡುಗ ಹುಡುಗಿ ಹೆಸರು ಅಥವಾ ಮದುವೆ ದಿನಾಂಕ ಅಥವಾ ಮದುವೆ ಆದ ಸ್ಥಳ ಏನಿದೆಯಲ್ಲ ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ನೀವು ರೀಅಪ್ಲೈ ಮಾಡಬೇಕು ಮತ್ತು ರೀಪೇಮೆಂಟನ್ನು ಮಾಡೋದಿರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಡೇಟ್ ಆಫ್ ಮ್ಯಾರೇಜು ಮತ್ತು ಡೇಟ್ ಆಫ್ ಪ್ಲೇಸು ಕರೆಕ್ಟಾಗಿ ಹಾಕ್ಕೊಳ್ಳಿ. ಹುಡುಗ ಹುಡುಗಿ ಹೆಸರು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ಲೇಸ್ ಆಫ್ ಮ್ಯಾರೇಜ್ ಅಂತಿದೆ, ಮದುವೆ ಆದ ಸ್ಥಳವನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಇವಾಗ ಇಲ್ಲಿ ಹೌಸ್ ನಂಬರು ಬಿಲ್ಡಿಂಗ್ ನೇಮ್ ಅಂತಿದೆ. ಸೊ ಅದು ನಂಬರ್ಗಳನ್ನ ಹಾಕೋದೇನು ಬೇಕಾಗಿಲ್ಲ. ಜಸ್ಟ್ ನೀವು ಯಾವೊಂದು ಊರಿನಲ್ಲಿ ಮದುವೆ ಆಗಿದೆಯಲ್ಲ ಆ ಒಂದು ಊರು ಗ್ರಾಮೀಣ ಭಾಗದಲ್ಲಾದರೆ ಕಲ್ಯಾಣ ಮಂಟಪದಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಪ್ಲೇಸ್ ಓಪನ್ ಪ್ಲೇಸಲ್ಲಿ ಮದುವೆ ಆಗಿರುತ್ತೆ. ಸೊ ಆ ಊರಿನ ಹೆಸರು ಹಾಕಬೇಕು. ದೇವಸ್ಥಾನ ಮುಂದಾಗಿದ್ದರೆ ಆ ಒಂದು ದೇವಸ್ಥಾನದ ಹೆಸರು ಹಾಕಿ ಫ್ರಂಟ್ ಆಫ್ ಟೆಂಪಲ್ ಅಂತ ಈ ರೀತಿಯಾಗಿ ಅದೇನು ಮುಂದುಗಡೆ ಇರುತ್ತೆ ಆ ಒಂದು ದೇವಸ್ಥಾನ ಮುಂದುಗಡೆ ಅಂತಲೇ ಹಾಕ್ಕೊಳ್ಳಿ. ಸೊ ಕ್ಲಿಯರಾಗಿ ಬರೀಬೇಕು, ಯಾವುದೇ ರೀತಿ ತಪ್ಪಾಗಬಾರ್ದು. ಹಾಗೆ ಮದುವೆ ಕಾರ್ಡ್ನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ನೋಡಿ, ಈ ಥರ ಕಲ್ಯಾಣ ಮಂಟಪು ಅಥವಾ ಈ ಥರ ಪ್ಲೇಸಲ್ಲಿ ಈ ಥರ ಅಂತ. ಸೊ ವರ್ಣ ಸ್ವಗೃಹ ಅಂತೇಳಿ ಮನೆ ಮುಂದೆ ಅಂತ ಇರುತ್ತೆ. ಸೊ ಅಲ್ಲಿ ಯಾವ ರೀತಿ ಎಕ್ಸಾಕ್ಟಾಗಿ ಬರೆದಿರ್ತಾರೋ ಮ್ಯಾರೇಜ್ ಕಾರ್ಡ್ನಲ್ಲಿ ಸೊ ಅದೇ ರೀತಿ ಎಕ್ಸಾಕ್ಟಾಗಿ ಇಲ್ಲಿ ನೀವು ಮೆನ್ಷನನ್ನು ಮಾಡಬೇಕು. ಸೊ ಅದೇ ಸ್ಟ್ರೀಟ್ ಅಡ್ರೆಸ್ ಕೂಡ ಅಷ್ಟೇ. ಅದಾದ ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ತಗೊಳ್ಳಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮದುವೆ ಆದ ಜಿಲ್ಲೆ, ಮದುವೆ ಆದ ತಾಲೂಕು, ಯಾವ ಒಂದು ತಾಲೂಕಿನಲ್ಲಿ ಮದುವೆ ಆಗಿದೆ ಆ ಒಂದು ತಾಲೂಕು, ಮತ್ತು ಹೋಬಳಿ ಕೇಳ್ತದೆ, ಹೋಬಳಿ ಅಥವಾ ವಾರ್ಡ್ ಅಂತ ಕೇಳ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ, ತಮ್ಮ ಒಂದು ಸ್ವಂತ ಜಿಲ್ಲೆ ಸ್ವಂತ ತಾಲೂಕು ಹಾಕಿಬಿಡ್ತಾರೆ, ಮದುವೆ ಆದ ಜಿಲ್ಲೆನೇ ಬೇರೆ ತಾಲೂಕು ಬೇರೆ. ಸೊ ಹಂಗಾಗಿ ಇಲ್ಲೇ ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ. ಇದೇನಿದ್ರು ಮಾತ್ರ ಮದುವೆ ಆದ ಜಿಲ್ಲೆ, ಮದುವೆ ಆದ ತಾಲೂಕು, ಮದುವೆ ಆದ ಹೋಬಳಿ ಮತ್ತು ಮದುವೆ ಆದ ಗ್ರಾಮ, ಪಿನ್ ಕೋಡು ಇಷ್ಟು ಮಾತ್ರ ಸರಿಯಾಗಿ ಹಾಕಲೇಬೇಕು. ಸೊ ನಾನು ಇಲ್ಲಿ ಹುಡುಕಾಡಿ ನೋಡಿಕೊಂಡು ಸರಿಯಾಗಿ ಆಯ್ಕೆಯನ್ನು ಮಾಡ್ಕೊತಿದ್ದೀನಿ. ಸೊ ಒಂದು ಪಿನ್ ಕೋಡ್ ಕೂಡ ಹಾಕಬೇಕಾಗುತ್ತೆ. ಯಾವ ಒಂದು ಊರಿನಲ್ಲಿ ಆಗಿದೆಯಲ್ಲ ಆ ಒಂದು ಊರಿನ ಒಂದು ಪಿನ್ ಕೋಡನ್ನು ಕೂಡ ಹಾಕೋಬೇಕಾಗುತ್ತೆ. ಪಿನ್ ಕೋಡ್ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ರೀಚೆಕ್ಕನ್ನು ಮಾಡ್ಕೋಬೇಕು. ಸರಿಯಾಗಿ ಎಂಟ್ರಿ ಮಾಡಿದ್ವಿ ಆಯಿತು, ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, 3ನೇ ಸ್ಟೆಪ್ ಇವಾಗ. ಸೊ 3ನೇ ಸ್ಟೆಪ್ಪಲ್ಲಿ ಬ್ರೈಡ್ ಡೀಟೇಲ್ಸ್ ಅಂತ ಬಂದಿದೆ. ಬ್ರೈಡ್ ಡೀಟೇಲ್ಸ್ ಬಂದು ಹುಡುಗಿಯ ಒಂದು ಡೀಟೇಲ್ಸನ್ನು ಇಲ್ಲಿ ಹಾಕೋದಿರುತ್ತೆ, ಮದುಮಗಳ ಒಂದು ಡೀಟೇಲ್ಸು. ಇಲ್ಲಿ ಸ್ಟೇಟಸ್ ಆಫ್ ದ ಬ್ರೈಡ್ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಅಂತ ಕೊಟ್ಟಿದ್ದಾರೆ. ಸೊ ಮದುವೆ ಆದ ಸಂದರ್ಭದಲ್ಲಿ ಸಮಯದಲ್ಲಿ ಹುಡುಗಿಯ ಒಂದು ಸ್ಥಿತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನ್ಮ್ಯಾರಿಡ್ ಅಂತ ತಗೊಳ್ಳಿ. ಇಲ್ಲಿ ಡೈವರ್ಸು ವಿಧವ ಅಂತ 3 ಆಪ್ಷನ್ ಇದೆ. ಸೊ ಅನ್ಮ್ಯಾರಿಡ್ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಮಿಸ್ಟ್ರೆಸ್ ಅಂತ ತಗೊಳ್ಳಿ, ಫಸ್ಟ್ ಸೆಲೆಕ್ಷನು. ಅದರ ನಂತರ ಫಸ್ಟ್ ನೇಮಲ್ಲಿ ಹುಡುಗಿಯ ಹೆಸರು ಯಾವ ರೀತಿ ಇದೆ ಅದೇ ರೀತಿಯಾಗಿ ಕರೆಕ್ಟಾಗಿ ಹಾಕಿ, ಮಿಡ್ಲ್ ನೇಮ್ ಇದ್ದರೆ ಮಿಡ್ಲ್ ನೇಮು, ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಹಾಕ್ಕೊಳ್ಳಿ. ಅದರ ನಂತರ ಹುಡುಗಿಯ ಒಂದು ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಅಲ್ಲಿ ಏಜನ್ನು ಶೋ ಆಗುತ್ತೆ. ಸೊ ಅದಾದ ನಂತರ ಹುಡುಗಿಯ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಅವರ ಒಂದು ಇಮೇಲ್ ಐ ಡಿ ಇದ್ದರೆ ಕೂಡ ಇಮೇಲ್ ಐ ಡಿ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ಸ್ಟಾರ್ ಮಾರ್ಕು ಇದೆ ನೋಡಿ ರೆಡ್ ಕಲರಲ್ಲಿ, ಸ್ಟಾರ್ ಮಾರ್ಕ್ ಇದ್ದರೆ ಕಂಪಲ್ಸರಿ ಫಿಲ್ ಮಾಡಲೇಬೇಕು, ಹಾಗೆ ಬಿಡುವಾಗಿಲ್ಲ. ಸೊ ಎಲ್ಲನೂ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಮದುಮಗಳ ಹುಡುಗಿಯ ಒಂದು ಡೀಟೇಲು ಕರೆಕ್ಟಾಗಿ ಹಾಕೋಬೇಕು. ಮೇಲ್ಗಡೆ ಒಂದು ಆಪ್ಷನ್ ಇದೆ, ಈ KYC ವೆರಿಫಿಕೇಷನ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಅದನ್ನು ನೀವು ಅಲ್ಲಿ ಹೋಗಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹಾಕಿ, ಹೆಸರು ಹಾಕಿ ಆಧಾರ್ ಕಾರ್ಡ್ ಹಾಕಿ ಅದನ್ನು ಓಕೆ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಆಟೋ ಫಿಲ್ ಆಗಿ ಕ್ಯಾಪ್ಚರನ್ನು ತೊಗೊಳುತ್ತೆ ಡಾಟಾನ. ಸೊ ಇದನ್ನು ಬ್ರೈಟ್ ಡೀಟೇಲ್ಸ್ ಆಯಿತು. ಸೊ ಇವಾಗ ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ. ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ತೋರಿಸ್ತೀನಿ ಬ್ರೈಟ್ ಡೀಟೇಲ್ಸಲ್ಲಿ ಮತ್ತೆ ಕೆಳಗಡೆ ಏನು ಬರುತ್ತೆ ಅಂತ. ಹುಡುಗಿದು ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಇಲ್ಲಿ ಹಾಕೋದಿರುತ್ತೆ ಕೆಳಗಡೆ. ಬ್ರೈಟ್ ಡೀಟೇಲ್ಸ್ನಲ್ಲಿ ಕೆಳಗಡೆ ಅಡ್ರೆಸ್ ಕೂಡ ಕೇಳುತ್ತೆ. ಸೊ ಎರಡು ಒಂದೇ ಆಗಿದ್ದರೆ ಕೆಳಗಡೆ ಕೂಡ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಟಿಕ್ ಮಾಡಿಕೊಂಡ್ರೆ ಮೇಲಿರುವಂಥ ಏನು ಫಿಲ್ ಮಾಡ್ತಾ ಇದ್ದಲ್ಲ ಆ ಒಂದು ಅಡ್ರೆಸ್ಸೇ ಆಟೋಮೆಟಿಕ್ಕಾಗಿ ಪರ್ಮನೆಂಟ್ ಅಡ್ರೆಸ್ಸಿಗೆ ಕೂಡ ಆಟೋ ಫಿಲ್ ಆಗಿ ಬಿಡುತ್ತೆ.
ಸೊ ಬೇರೆ ಬೇರೆ ಅಡ್ರೆಸ್ ಇದ್ದರೆ ಕರೆಂಟ್ ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ ಬೇರೆ ಬೇರೆ ಆಗಿದ್ದರೆ ಸೊ ಎರಡು ಕೂಡ ಫಿಲಪ್ ಮಾಡಬೇಕು. ಎರಡು ಒಂದೇ ಆಗಿದ್ದರೆ ಎರಡು ಕೂಡ ಸೇಮನ್ನು ಹಾಕಬೇಕು. ಮತ್ತು ಇಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ದ ಸೇಮ್ ಆ್ಯಸ್ ಮೈ ಕರೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡ್ರೆ ಮೇಲಿರುವಂಥ ಮಾಹಿತಿ ಕೆಳಗಡೆ ಕ್ಯಾಪ್ಚರ್ ಆಗಿ ಡಾಟಾ ಫಿಲ್ ಆಗುತ್ತೆ. ಸೊ ಇದನ್ನು ಕೂಡ ಸರಿಯಾಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಹಾಕಿದ ಮೇಲೆ ಕೆಳಗಡೆ ಮತ್ತೆ ಹುಡುಗಿಯ ಒಂದು ತಂದೆ ಮತ್ತು ತಾಯಿಯ ಒಂದು ಹೆಸರನ್ನು ಕೇಳುತ್ತೆ. ಸೊ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಿದ ನಂತರ ಫಾದರ್ ಡೀಟೇಲ್ಸ್ ಕೇಳುತ್ತೆ. ಹುಡುಗಿಯ ಒಂದು ತಂದೆ ಮತ್ತು ಹುಡುಗಿಯ ತಾಯಿಯ ಹೆಸರು ಹಾಕೋದಿರುತ್ತೆ. ಸೊ ಅದನ್ನು ಕೂಡ ಕೇರ್ಫುಲ್ಲಾಗಿ ಹಾಕೋಬೇಕು. ಆ್ಯಸ್ ಪರ್ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕು. ಕೆಲವು ಸಲ ಏನಾದರೂ ಡೌಟ್ಸ್ಗಳಿದ್ದರೆ ಮ್ಯಾನುವಲ್ ಆಗಿ ಡಾಕ್ಯುಮೆಂಟ್ ನೋಡ್ತಾರೆ ಸಬ್ರಿಷನಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡೇನೆ ಅವರು ಜಾಸ್ತಿ ನೋಡೋದು. ಸೊ ಹಾಗಾಗಿ ಆಧಾರ್ ಕಾರ್ಡ್ ಪ್ರಕಾರನೇ ತಂದೆ ತಾಯಿಯ ಹೆಸರನ್ನು ಮೆನ್ಷನನ್ನು ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ಇದೆ ಫಾದರ್ ಡೀಟೇಲ್ಸ್ ಅಂತಿದೆ ನೋಡಿ. ಸೊ ಅಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮು ತಂದೆಯ ಹೆಸರು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಮದರ್ ಡೀಟೇಲ್ಸಲ್ಲಿ ಕೂಡ ಅಷ್ಟೇ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಿದೆ ಸೊ ಅದು ಆಧಾರ್ ಕಾರ್ಡ್ನೇ ಹಾಕ್ಕೊಳ್ಳಿ. ಹಾಕೊಂಡ್ಗೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ ನೋಡಿ ಬ್ರೈಡ್ ಗ್ರೂಮ್ ಡೀಟೇಲ್ಸು. ಸೊ ಇಲ್ಲಿ ಮದುಮಗನ ಒಂದು ಡೀಟೇಲ್ಸನ್ನು ಹಾಕೋದಿರುತ್ತೆ. ಸೊ ಅವಾಗಲೇ ಏನೋ ಹುಡುಗಿದೇನು ಹಾಕಿದಿರಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ಹುಡುಗನ ಹೆಸರು ಮತ್ತು ಹುಡುಗನ ಕೊನೆಯ ಹೆಸರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಒಂದು ಮೊಬೈಲ್ ನಂಬರು, ಇಮೇಲ್ ಐ ಡಿ. ಸೊ ಹುಡುಗನ ಏನು ಡೀಟೇಲ್ಸ್ ಇದೆ ಅದರ ಡೀಟೇಲ್ಸನ್ನು ಹಾಕೊಳ್ಳಿ. ನೋಡಿ 4ನೇ ಸ್ಟೆಪ್ಪಿಗೆ ಬಂದಿದ್ವಿ. ಬ್ರೈಡ್ ಗ್ರೂಮ್ ಮದುಮಗನ ಡೀಟೇಲ್ಸ್ ಹುಡುಗರ ಡೀಟೇಲ್ಸ್ ಹಾಕೋದಿರುತ್ತೆ. ಸೊ ಅದೇ ರೀತಿ ಹುಡುಗನ ಅಡ್ರೆಸ್ ಕೂಡ ಹಾಕೋದಿರುತ್ತೆ. ಸೊ ಹುಡುಗನ ಅಡ್ರೆಸ್ ಹಾಕಿದ ನಂತರ ಕೂಡ ಹುಡುಗನ ತಂದೆ ತಾಯಿ ಹೆಸರು ಕೂಡ ಸೇಮ್ ಹುಡುಗಿದು ಯಾವ ರೀತಿ ಫಿಲ್ ಮಾಡಿರ್ತೀರೋ ಅದೇ ರೀತಿಯಾಗಿ ನೀವು ಹುಡುಗನ ತಂದೆ ತಾಯಿ ಡೀಟೇಲ್ಸ್ ಆಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದು ಮತ್ತೆ 5ನೇ ಸ್ಟೆಪ್ಪಿಗೆ ಮುಂದೆ ಹೋಗುತ್ತೆ ನಿಮಗೆ. ಸೊ ಯಾಕಂದರೆ ತುಂಬಾ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗಿ ಆಲ್ರೆಡಿ ವಿಡಿಯೋ ತುಂಬ ದೊಡ್ಡದಾಗಿದೆ. ಸೊ ನೀನು ಸ್ಲೋ ಹೇಳಿಬಿಟ್ರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಪೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡಲ್ಲಿ ಹೇಳಿಕೊಡ್ತೀನಿ. ಹುಡುಗಂದು ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇವಾಗ 5ನೇ ಸ್ಟೆಪ್ಪಿಗೆ ಬಂದಿದೆ ನೋಡಿ. ಇವಾಗ 5ನೇ ಸ್ಟೆಪ್ ಬಂದಿದೆ. ವಿಟ್ನೆಸ್ ಅಂತ ಕೇಳ್ತಾ ಇದೆ. ಸೊ ಮೂವರದು ವಿಟ್ನೆಸ್ ಬೇಕಾಗುತ್ತೆ. ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಅಷ್ಟೇ ಸೊ ಹುಡುಗ ಹುಡುಗಿ ಯಾವ ರೀತಿ ನಾವು ಎಂಟ್ರಿ ಮಾಡಿದ್ದೀವಲ್ಲ ಸೊ ಅದೇ ರೀತಿಯಾಗಿ ಅವರ ಒಂದು ಹೆಸರು, ಲಾಸ್ಟ್ ನೇಮು, ಅವರ ಒಂದು ಮೊಬೈಲ್ ನಂಬರು, ಅವರ ಒಂದು ಇಮೇಲ್ ಐ ಡಿ ಮತ್ತು ಜೆಂಡರು ಮತ್ತು ಅವರ ಒಂದು ಅಡ್ರೆಸ್ಸು, ಯಾವ ಒಂದು ಊರಿನಲ್ಲಿ ಇರ್ತಾರೆ ಸೊ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ನೋಡಿ. ಅವರು ಪ್ರಸ್ತುತ ವಿಳಾಸ ಅಥವಾ ಪರ್ಮನೆಂಟ್ ವಿಳಾಸ ಎರಡು ಕೂಡ ಕೇಳ್ತಾ ಇದೆ. ಸೊ ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ 3 ಕೇಳ್ತಾ ಇದೆ. ಸೊ ಮೂವರ ಒಂದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಸೊ ಕೊನೆಯಲ್ಲಿ ಮೂವರ ಒಂದು ಆಧಾರ್ ಕಾರ್ಡ್ಗೆ OTP ಹೋಗುತ್ತೆ. ಸೊ ಹಾಗಾಗಿ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಆಧಾರ್ ಕಾರ್ಡ್ಗೆ. ಅವರ ಒಂದು ಸಾಕ್ಷಿದಾರರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಸೊ ಇಲ್ಲಿ ವಿಟ್ನೆಸ್ 1 ನಾನು ಹೆಸರು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಒಂದು ಮೊಬೈಲ್ ನಂಬರು, ಇಮೇಲ್ ಐ ಡಿ, ಅವರ ಒಂದು ಸಂಪೂರ್ಣವಾದ ವಿಳಾಸವನ್ನು ಕೂಡ ಹಾಕ್ಕೊಂಡು ಎಂಟ್ರ್ ಮಾಡಿ. ಅದೇ ರೀತಿಯಾಗಿ ಅವರ ಒಂದು ಪ್ರಸ್ತುತ ವಿಳಾಸ, ಕರೆಂಟ್ ವಿಳಾಸ ಎಲ್ಲನೂ ಕೂಡ ಹಾಕಬೇಕು. ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ಅಲ್ಲಿ ವಿಟ್ನೆಸ್ 2 ಅಂತ ಇರುತ್ತೆ. ಅದೇ ರೀತಿಯಾಗಿ ವಿಟ್ನೆಸ್ 3. ಸೊ ಇದೇ ರೀತಿಯಾಗಿ 3 ಸಾಕ್ಷಿದಾರರ ಹೆಸರನ್ನು ಫಿಲ್ ಮಾಡಿ, ವಿಳಾಸನ ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನೀವು ಬೈ ಆಧಾರ್ ಬೇಸ್ಡ್ ಮೇಲೆ ನಿಮಗೆ ಬೇಕು ಅಂದರೆ ಮೇಲ್ಗಡೆ KYC ವೆರಿಫಿಕೇಶನ್ ಅಂತಿದೆ ನೋಡಿ. KYC ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಧಾರ್ ವೆಬ್ಸೈಟಿಗೆ ಹೋಗುತ್ತೆ ನಿಮಗೆ KYC ಅಥೆಂಟಿಕೇಶನ್ಗೆ. ಅಲ್ಲಿ ಆಧಾರ್ ಕಾರ್ಡ್ ಹೆಸರು, ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ನಿಮಗೆ ಆಟೋಮೆಟಿಕ್ ಆಗಿ ಅವರ ಹೆಸರು ಇಲ್ಲಿ ಬಂದುಬಿಡುತ್ತೆ. ಸೊ ಮ್ಯಾನುವಲ್ ಆಗಿ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇಲ್ಲಿ ಮ್ಯಾನುವಲ್ ಆಗಿ ಎಂಟರ್ ಮಾಡ್ತಾ ಇದ್ದೀನಿ. ಸರ್ವರ್ ಬಿಜಿ ಇತ್ತು, KYC ಮಾಡೋಕ್ಕೆ ಹೋದ್ರಲ್ಲೇ ತೊಗೊತಾ ಇದ್ದಿಲ್ಲ. ಸೊ ಹಾಗಾಗಿ ಮ್ಯಾನುವಲ್ ಆಗಿ ಅವರ ಒಂದು ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಆಗ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ KYC ವೆರಿಫಿಕೇಶನ್ ಅಂತ. ಬಂದರೆ ಓಕೆ, ಬಂದಿಲ್ಲ ಅಂದರೆ ಮ್ಯಾನುವಲ್ ಆಗಿ ಅಪ್ಲೈನ ಮಾಡ್ಕೋಬೋದು. ಸೊ ಇದನ್ನು ಕೂಡ ಕೆಳಗಡೆ ಎಲ್ಲನೂ ಫಿಲ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ವಿಟ್ನೆಸ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇವಾಗ ರಿವ್ಯೂ ಆ್ಯಂಡ್ ಸಮರಿ ಅಂತ ಬಂದಿದೆ ನೋಡಿ. 6ನೇ ಸ್ಟೆಪ್ಪಿಗೆ ಬಂದಿದೆ. ಸೊ ಸೆಲೆಕ್ಟ್ ಸಬ್ರೆಸ್ಟ್ ಆಫೀಸ್ ಅಂತ ಬಂದಿದೆ. ಸೊ ಇಲ್ಲಿ ಸಬ್ರೆಟ್ ಆಫೀಸ್ ತೋರಿಸುತ್ತೆ ನಿಮಗೆ. ಸೊ ಯಾವೊಂದು ಸಬ್ರೆಸ್ಟಿಗೆ ಬರುತ್ತೆ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ಇಲ್ಲಿ ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಸೊ ಮದುವೆ ಒಂದು ಅಡ್ರೆಸ್ ಆಧಾರದ ಮೇಲೆ ಇದು ತೊಗೊಳುತ್ತೆ. ಸೊ ಇಲ್ಲಿ ನಾನು ನಮ್ಮ ಒಂದು ಜಿಲ್ಲೆಯಲ್ಲಿ ಎಲ್ಲಿ ಮದುವೆ ಆಗಿದೆ ಸೊ ಆ ಒಂದು ಸಬ್ರೆಸ್ಟ್ ಆಫೀಸ್ ಬಂದಿದೆ. ಸೊ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸೊ ನಿಮ್ದು ಎಲ್ಲಿ ಬರುತ್ತೆ ಸೊ ಅಲ್ಲಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನೆಲ್ಲ ಫಿಲ್ ಮಾಡಿದ್ದೀರಾ ಹುಡುಗ ಹುಡುಗಿದು ಮತ್ತು ವಿಟ್ನೆಸ್ಗಳು, ಸಾಕ್ಷಿದಾರರ ಒಂದು ಹೆಸರು ಮತ್ತು ಅವರ ಒಂದು ಅಡ್ರೆಸ್ಸು, ನಿಮ್ಮ ಒಂದು ಅಡ್ರೆಸ್ಸು, ಮದುವೆ ಆದ ದಿನಾಂಕ, ಮದುವೆ ಸ್ಥಳ ಎಲ್ಲ ಒಂದು ಮಾಹಿತಿ, ಮ್ಯಾರೇಜ್ ಡೀಟೇಲ್ಸು ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀರಲ್ಲ ಅದು 6 ಪಾಯಿಂಟಲ್ಲಿ 6ನೇ ಒಂದು ಆಪ್ಷನಲ್ಲಿ ಎಲ್ಲ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಸೊ ಇದನ್ನು ಇವಾಗ ಚೆಕ್ ಮಾಡ್ಕೋಬೇಕು ನೀವು. ಇನ್ನೊಮ್ಮೆ ಸರಿಯಾಗಿ ಫಿಲ್ ಮಾಡಿದೀವ ಇಲ್ಲ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು. ಹುಡುಗ ಹುಡುಗಿ ಹೆಸರು, ಅವರ ತಂದೆ ಹೆಸರು, ತಾಯಿ ಹೆಸರು ಮತ್ತು ಅವರ ಒಂದು ಡೇಟ್ ಆಫ್ ಬರ್ತು ಮತ್ತು ಅವರ ಒಂದು ಮದುವೆಯಾದ ಸ್ಥಳ, ಮದುವೆ ದಿನಾಂಕ
ಎಲ್ಲನೂ ಕರೆಕ್ಟಾಗಿದೆ ಅಂತ ಒಂದು ಸಲ ರೀಚೆಕನ್ನು ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಮಿಸ್ಟೇಕ್ ಇದ್ದರೆ ಇವಾಗೆ ಅದನ್ನು ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ ಎಲ್ಲನೂ ಓಕೆ ಇದ್ದರೆ ಕೆಳಗಡೆ ವ್ಯೂ ಫಾರ್ಮ್ 1 ಆ್ಯಂಡ್ ಫಾರ್ಮ್ 1A ಅಂತ ಬಂದಿದೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಕರೆಕ್ಟಾಗಿದ್ದರೆ ಮಾತ್ರ ಇದನ್ನು ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ಯಾಕ್ ಬಂದು ಮತ್ತೆ ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಕಾರುತ್ತೆ. ಫಾರ್ಮ್ 1 ಫೋಟೋ ಎಲ್ಲನೂ ಕಾಣಿಸುತ್ತೆ, ಹುಡುಗಿ ಹೆಸರು ಎಲ್ಲ ಡೀಟೇಲ್ ಆಗಿ ಒಂದು ಫಾರ್ಮ್ ಬರುತ್ತೆ. ಫಾರ್ಮ್ 1A ಫಾರ್ಮ್ 1 ಅಂತ ಬರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕೆಳಗಡೆ ಡೌನ್ಲೋಡ್ ಆಪ್ಷನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾಕಂದರೆ ಹುಡುಗಿ ಸಿಗ್ನೇಚರ್ ಮಾಡೋದಿರುತ್ತೆ ಇದರಲ್ಲಿ. ಹುಡುಗಿ ಸಿಗ್ನೇಚರ್ ಮತ್ತು ವೀಟ್ನೆಸ್ಗಳ ಸಿಗ್ನೇಚರ್ ಕೂಡ ಇರುತ್ತೆ ಇದರಲ್ಲಿ. ಇಲ್ಲಿ ಟೈಮಿಂಗ್ ಇರುತ್ತೆ, ಒಂದು 20 ನಿಮಿಷದಲ್ಲಿ ಅಥವಾ 30 ನಿಮಿಷದಲ್ಲಿ ಅಪ್ಲಿಕೇಶನ್ ಹಾಕೋಬೇಕು. ಸ್ವಲ್ಪ ಡಿಲೇ ಮಾಡಿದರೆ ಲಾಗೌಟ್ ಆಗುತ್ತೆ. ಲಾಗೌಟ್ ಆದರೂ ಕೂಡ ಪರವಾಗಿಲ್ಲ, ಏನು ಫಿಲ್ ಮಾಡಿರ್ತಾರೆ ಅಲ್ಲಿ ಎಲ್ಲರಿಗೂ ಡಾಟಾ ಕೂಡ ಸೇವ್ ಆಗಿರುತ್ತೆ. ಸೊ ಇಲ್ಲಿಗೆ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಲ್ಲಿಗೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ನೋಡಿ ಸರ್ವರ್ ಹೋಗಿದೆ. ಸೊ ಮತ್ತೆ ಲಾಗಿನ್ ಮಾಡಿ ಅದೇ ಒಂದು ಆಪ್ಷನ್ಗೆ ಬರುತ್ತೆ ನಾನು. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಅದು ಡೌನ್ಲೋಡ್ ಮಾಡ್ಕೊಂಡ ನಂತರ ಮೇಲ್ಗಡೆ ನಿಮಗೆ PDF ಓಪನ್ ಆಗುತ್ತೆ. ಸೊ ಅದನ್ನು ಪ್ರಿಂಟ್ಔಟನ್ನು ತಗೊಂಡು ಸೊ ಲಾಗೌಟ್ ಆಯಿತು, ಮತ್ತು ಲಾಗಿನ್ ಮಾಡ್ತಾಯಿದ್ದೀನಿ. ಸೊ ಲಾಗಿನ್ ಮಾಡ್ಕೊಂಡು ಮತ್ತೊಮ್ಮೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಇ-ಸೈನ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ ನೋಡಿ. ಪಕ್ಕದಲ್ಲಿ ಇ-ಸೈನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಒಂದು ಇ-ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹುಡುಗಿ ಮತ್ತು ಸಾಕ್ಷಿದಾರರ ಒಂದು ಇ-ಸೈನನ್ನು ತಗೊಳುತ್ತೆ ನೋಡಿ. ಇವಾಗ ಫಾರ್ಮ್ ಓಪನ್ ಆಗಿದೆ ಈ ರೀತಿಯಾಗಿ. ಸೊ ನಾವು ಇವಾಗ ಇ-ಸೈನ್ ಮಾಡಬೇಕು. ಹುಡುಗಿ 3 ಸಾಕ್ಷಿದಾರರ ಒಂದು ಇ-ಸೈನ್ ಮಾಡಿಬಿಟ್ಟು 5 ಜನದ ಒಂದು ಇ-ಸೈನನ್ನು ಮಾಡಲೇಬೇಕು. ಇ-ಸೈನ್ ಮಾಡಿದರೆ ಮಾತ್ರ ಅಪ್ಲಿಕೇಶನ್ ಮುಂದೆ ಮೂವ್ ಆಗುತ್ತೆ. ಸೊ ಅವರ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಂದುಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇನ್ ಕೇಸ್ ಆಗಿ ಅವೈಲೇಬಲ್ ಇದ್ದಿದ್ದಿಲ್ಲ, ಅವರ ಮೊಬೈಲ್ ನಂಬರ್ಗೆ ಲಿಂಕ್ ಇದ್ದಿಲ್ಲ, ನಾವು ಅಡ್ವಾನ್ಸಾಗಿ ಹಾಕಿಬಿಟ್ಟಿದ್ವಿ ಸಾಕ್ಷಿ ಅಂದ್ಕೊಂಡ್ರೆ ಮತ್ತೆ ನೀವು ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಬ್ಯಾಕ್ ಆಪ್ಷನ್ ಕೊಟ್ಟಿದ್ದಾರೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಬ್ಯಾಕ್ ಆಪ್ಷನ್ ಇದೆ. ಆ ಒಂದು ಬ್ಯಾಕ್ ಆಪ್ಷನ್ಗೆ ಹೋಗಿ ನೀವು ಅಲ್ಲಿ ಸಾಕ್ಷಿದಾರರ ಒಂದು ಏನಿದೆಯಲ್ಲ ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ ಅವರ ಹೆಸರು ಚೇಂಜ್ ಮಾಡಿಕೊಂಡು ನೀವು ಯಾರ್ದು ಅವೈಲೇಬಲ್ ಇದೆ ಅವ್ರದ್ದು ಹಾಕ್ಕೊಂಡು ನೀವು ಇ-ಸೈನನ್ನು ಮಾಡ್ಕೋಬೋದು. ನಾನು ಎಲ್ಲ 3 ಜನದ್ದು ಸರಿಯಾಗಿದ್ದನ್ನೇ ನೋಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಗೆ ಇವಾಗ ನೋಡಿ ಬಂದಿದೆ ನೋಡಿ. ಕೆಳಗಡೆ ಈ ರೀತಿಯಾಗಿ PDF ಓಪನ್ ಆಗುತ್ತೆ. ಸೊ ಮೇಲ್ಗಡೆ ನೋಡಿ ಈ ರೀತಿಯಾಗಿರುತ್ತೆ. 5 ಜನದ ಹೆಸರನ್ನು ಬಂದಿದೆ, ಹುಡುಗ ಮತ್ತು ಸಾಕ್ಷಿದಾರರು ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ 3 ಜನದಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ 5 ಜನದು ಇ-ಸೈನನ್ನು ಮಾಡಬೇಕು ಇವಾಗ ನೋಡಿ. ಪ್ಲೀಸ್ ಸೈನ್ ದ ಫಾರ್ಮ್ 1, ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಹುಡುಗಿದು ಇ-ಸೈನನ್ನು ಮಾಡ್ತೀನಿ. ಮೇಲ್ಗಡೆ ಇ-ಸೈನ್ ಆಪ್ಷನ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಆ ಒಂದು ಇ-ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಧಾರ್ ಪೇಜ್ಗೆ ಓಪನ್ ಆಗುತ್ತೆ. ಮೊದಲಿಗೆ ನಾನು ಹುಡುಗಿದು ಒಂದು ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ಗೆಟ್ OTP ಅಂತ ಕೊಡ್ತಾ ಇದ್ದೀನಿ. ಅಂದರೆ ಹುಡುಗಿದು ಒಂದು ಇ-ಸೈನನ್ನು ಮಾಡಬೇಕು. ಇದಾದ ನಂತರ ಇದೇ ಸೇಮ್ ಆಗಿ ಹುಡುಗನು ಕೂಡ ಮಾಡಬೇಕು. ಹುಡುಗನು ಕೂಡ ನೋಡಿ ಇವಾಗ ಫಸ್ಟನ್ನು ಇ-ಸೈನ್ ಮಾಡಿದ್ದೀನಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಕಡೆ ಮೇಲೆಲ್ಲ ಬ್ಲೂ ಇದ್ದಾವೆ, ಅದು ಸ್ವಲ್ಪ ಸ್ಕೈ ಬ್ಲೂನಲ್ಲಿ ಬಂದಿದೆ. ಸೊ ಯಾವ ಇ-ಸೈನ್ ಆಗಿರುತ್ತೆ ಸ್ಕೈ ಬ್ಲೂನಲ್ಲಿ ಬರುತ್ತೆ, ಯಾವ ಇ-ಸೈನ್ ಆಗಿಲ್ಲ ಈ ರೀತಿಯಾಗಿ ಬ್ಲೂ ಕಲರಲ್ಲಿ ಕಾಣುತ್ತೆ. ಇವಾಗ ಹುಡುಗಿದು ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಹುಡುಗನು ಕೂಡ ಇ-ಸೈನ್ ಅಂತ ಕ್ಲಿಕ್ ಮಾಡಿಕೊಂಡು ಸೇಮ್ ಅದೇ ಥರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಟ್ಟು OTPನ ಸಬ್ಮಿಟ್ ಮಾಡಿದರೆ ಅದು ಸಬ್ಮಿಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ 5 ಜನದ ಒಂದು ಇ-ಸೈನನ್ನು ಮಾಡಲೇಬೇಕು. 5 ಜನ ಇ-ಸೈನ್ ಮಾಡಿದ್ರೇ ನೆಕ್ಸ್ಟ್ ಅದು ಮುಂದಿನ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಒಬ್ರದ್ದು ಯಾರ್ದನ್ನ ನೀವು 4 ಜನ ಮಾಡಿ ಒಬ್ರದ್ದು ಯಾರ್ದನ್ನ ಬಿಟ್ಟರೆ ಅದನ್ನು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಪ್ಲಿಕೇಶನ್. ಸೊ ಮುಂದಕ್ಕೆ ಹೋಗೋದಿಲ್ಲ. ಸೊ 5 ಜನದ್ದು ಮಾಡೋದು ಮ್ಯಾಂಡೇಟರಿ ಇದೆ. ಸೊ ಮಾಡ್ಕೊಳ್ಳಿ. ನಾನಿವಾಗ 5 ಜನದ್ದು ಇ-ಸೈನನ್ನು ಮಾಡ್ಕೊಂಡಿದ್ದೀನಿ. ಈಗ 5 ಜನದ್ದು ಇ-ಸೈನ್ ಮಾಡ್ಕೊಂಡ ನಂತರ ನಿಮಗೆ ಮೇಲ್ಗಡೆ ನೋಡಿ ಕಾಣ್ತಾ ಇದೆಯಲ್ಲ, ಎಲ್ಲನೂ ಕೂಡ ಇವಾಗ ಈ ರೀತಿಯಾಗಿ ಎಲ್ಲ ಚೇಂಜ್ ಆಗಿದೆ. ಇ-ಸೈನ್ ಅಂತ ಬಂದಿದೆ. ಸೊ ಅಲ್ಲಿ ಬ್ಲೂ ಕಲರಲ್ಲಿ ಇನ್ನೂ ಕಾಣ್ತಾ ಇದ್ದರೆ ಸೊ ಇ-ಸೈನ್ ಆಗಿಲ್ಲ ಅಂತ ಅರ್ಥ. ಸೊ ನಾನು ಮಾಡ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 7ನೇ ಸ್ಟೆಪ್ಗೆ ಬರುತ್ತೆ. ಇವಾಗ ನೋಡಿ 7ನೇ ಸ್ಟೆಪ್ಗೆ ಬಂದಿದೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬಂದಿದೆ. ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಮಿಸ್ ಆಗಿ ನೀವು ಏನಾದರೂ ಬೇರೆ ಒಂದು ಫೈಲನ್ನು ಅಪ್ಲೋಡ್ ಮಾಡಿಬಿಟ್ರೆ ಸೊ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಆನ್ಲೈನ್ ಮ್ಯಾರೇಜ್ ಸರ್ಟಿಫಿಕೇಟ್ ಇದು ಆನ್ಲೈನಲ್ಲೇ ನೀವೇನು ಅಪ್ಲೋಡ್ ಮಾಡಿರ್ತೀರ ಅದರ ಒಂದು ನೋಟಿಫಿಕೇಶನ್ ಅವರು ಅಪ್ಲೋಡನ್ನು ಕೊಡ್ತಾರೆ. ಸೊ ಹಾಗಾಗಿ ಮೊದಲಿಗೆ ಅಪ್ಲೋಡ್ ಡಾಕ್ಯುಮೆಂಟ್ ಇದೆ, ಬ್ರೈಡ್ ಗ್ರೂಮ್ ಅಂತಿದೆ, ಮದುಮಗನ ಒಂದು ಡೀಟೇಲ್ಸ್ ಕೇಳ್ತಾ ಇದೆ, ಐಡೆಂಟಿಫೈ ಪ್ರೂಫ್ ಆಧಾರ್ ಕಾರ್ಡ್ ತೊಗೊತಾ ಇದ್ದೀನಿ. ಏಜ್ ಪ್ರೂಫ್ಗೆ ಕೂಡ ನೀವು ಈ ಡಾಕ್ಟರ್ ಸರ್ಟಿಫಿಕೇಟು, ಸ್ಕೂಲ್ ಸರ್ಟಿಫಿಕೇಟು ಮತ್ತು ಲಿವಿಂಗ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳ್ತಾ ಇದೆ ಏಜ್ ಪ್ರೂಫ್ಗೆ. ಸೊ ಇದರಲ್ಲಿ ಯಾವುದಾನ ಒಂದನ್ನು ನೀವು ಕೊಡಲೇಬೇಕಾಗುತ್ತೆ. ಸ್ಕೂಲ್ ಓದಿದರೆ ಮಾತ್ರ SLC ಅಂತ ತೊಗೊಳ್ಳಿ, ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಬರ್ತ್ ಸರ್ಟಿಫಿಕೇಟ್ ಅಂತ ತೊಗೊಳ್ಳಿ. ಸೊ ಏನೂ ಇಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಇದೆ ಡಾಕ್ಟರ್ ಸರ್ಟಿಫಿಕೇಟನ್ನು ತೊಗೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಹುಡುಗಂದು ಕೇಳ್ತಾ ಇದೆ. ಸೊ ಆಮೇಲೆ ಹುಡುಗಿದು ಡೀಟೇಲ್ಸ್ ಕೇಳ್ತಾ ಇದೆ.
ಸೊ 3 ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಲೇಬೇಕು. ಐಡೆಂಟಿಟಿ ಪ್ರೂಫು, ಏಜ್ ಪ್ರೂಫು, ಅಡ್ರೆಸ್ ಪ್ರೂಫಿಗೆ 3 ಅಪ್ಲೋಡ್ ಮಾಡಲೇಬೇಕು. ಸೊ ಇಲ್ಲಿ ಐಡೆಂಟಿಟಿ ಪ್ರೂಫು, ಅಡ್ರೆಸ್ ಪ್ರೂಫಿಗೆ 2 ಕೂಡ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ. ಏಜ್ ಪ್ರೂಫಿಗೆ ಮಾತ್ರ SLC ಮಾಸ್ ಕಾರ್ಡು ಅಥವಾ TC ಅಥವಾ ಡಾಕ್ಟರ್ ಸರ್ಟಿಫಿಕೇಟು ಅಥವಾ ಬರ್ತ್ ಸರ್ಟಿಫಿಕೇಟು ಏಜ್ ಪ್ರೂಫಿಗೆ ನಡೆಯುತ್ತೆ. ಸೊ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ ಹುಡುಗಿದು ಕೂಡ ಅಷ್ಟೇ, ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ಮಾಡಿ, ಅಡ್ರೆಸ್ ಪ್ರೂಫಿಗೆ ಕೂಡ ಆಧಾರ್ ಕಾರ್ಡ್ ಮಾಡಿ. ಏಜ್ ಪ್ರೂಫಿಗೆ ಮಾತ್ರ ನೀವು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಬರ್ತ್ ಸರ್ಟಿಫಿಕೇಟು, ಡಾಕ್ಟರ್ ಸರ್ಟಿಫಿಕೇಟು, SLC ಮಾಸ್ ಕಾರ್ಡ್ ಇದ್ದರೆ SLC ಮಾಡ್ತೀವಿ. ಎರಡರಲ್ಲಿ ಒಂದನ್ನು ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ರೈಟ್ ಸೈಡಲ್ಲಿ ನಿಮಗೆ ಅಪ್ಲೋಡ್ PDF ಅಂತ ಆಪ್ಷನ್ ಕಾಣ್ತಾ ಇದೆ. 5 MB ಒಳಗಡೆ ಇರಬೇಕು. ತುಂಬಾ ಕ್ಲಾರಿಟಿಯಾಗಿ ಮಾಡ್ಕೋಬೇಕು. ಯಾವುದೇ ರೀತಿ ಬ್ಲರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಆನ್ಲೈನ್ ಮುಖಾಂತರನೇ ಡಾಕ್ಯುಮೆಂಟನ್ನು ನೋಡಿಗೆಸಿ ಅವರು ಅಪ್ಲೋಡ್ ಕೊಡ್ತಾರೆ. ಸೊ ಹಾಗಾಗಿ ಆನ್ಲೈನ್ ಪ್ರೊಸೆಸ್ ಇರುತ್ತೆ ಕಂಪ್ಲೀಟಾಗಿ. ಯಾವುದೇ ರೀತಿ ಬ್ಲರ್ ಇರಬಾರ್ದು. ತುಂಬಾ ಕ್ಲಾರಿಟಿಯಾಗಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕಾದ್ರೆ 5 MBವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕ್ಲಾರಿಟಿ ನೀವು ಮಾಡಿದರೂ ಕೂಡ ನಡೆಯುತ್ತೆ. 5 MBವರೆಗೂ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ಭಾಳಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನಾನು ಇಲ್ಲಿ ಹುಡುಗ ಮತ್ತು ಹುಡುಗಿದು ಇಬ್ಬರದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋನ ಓಡಿಸ್ತೀನಿ. ಸೊ ಇಬ್ಬರದು ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಮ್ಯಾರೇಜ್ ಪ್ರೂಫ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಬೇಗ ಕೊಡ್ತೀನಿ ನಿಮಗೆ. ಸೊ ಹುಡುಗ ಹುಡುಗಿದು ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಒಂದು ಮ್ಯಾರೇಜ್ ಪ್ರೂಫ್ ಅಂತ ನೋಡಿ ಅಪ್ಲೋಡನ್ನು ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ರೈಟ್ ಸೈಡಲ್ಲಿ ಪ್ರಿವ್ಯೂ ಕೂಡ ತೋರಿಸುತ್ತೆ. ಏನು ಅಪ್ಲೋಡ್ ಮಾಡಿದರೆ ಅದು ನೋಡ್ಕೋಕ್ಕೆ ಅವಕಾಶ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಏನು ಅಪ್ಲೋಡ್ ಮಾಡಿದ್ದೀರಿ ಅಂತ ನೋಡ್ಕೋಬೋದು. ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಲ್ಲ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೋದು ಪ್ರಿವ್ಯೂ ಮಾಡಿಕೊಂಡು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಹೀಗೆ ಚೆಕ್ ಮಾಡ್ಕೋಬೋದು. ಸೊ ಅದಾದ ನಂತರ ಮ್ಯಾರೇಜ್ ಪ್ರೂಫ್ ಅಂತ ಕೇಳ್ತಾ ಇದೆ. ಮ್ಯಾರೇಜ್ ಪ್ರೂಫ್ನಲ್ಲಿ ಇನ್ವಿಟೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಮ್ಯಾರೇಜ್ ಪ್ರೂಫ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡು, ಟೆಂಪಲ್ ಮ್ಯಾರೇಜ್ ರಿಸಿಪ್ಟು, ಅದರ್ ಚಲ್ಟ್ರಿ ಮ್ಯಾರೇಜ್ ಹಾಲ್, ಕಲ್ಯಾಣ ಮಂಟಪ ರಿಸಿಪ್ಟ್ ಅಂತ ಕೇಳ್ತಾ ಇದೆ. ಇಷ್ಟರಲ್ಲಿ ಯಾವುದನ್ನ ಒಂದನ್ನು ನೀವು ಅಪ್ಲೋಡ್ ಮಾಡಲೇಬೇಕು. ಸೊ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಇದೆ ನಮ್ಮ ಹತ್ರ. ಸೊ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ. ಅಥವಾ ಟೆಂಪಲ್ ಮ್ಯಾರೇಜ್ ಅಂದರೆ ಗುಡಿಯಲ್ಲಿ ಮದುವೆ ಆಗಿದ್ದರೆ ಗುಡಿಯಲ್ಲಿ ಒಂದು ರಿಸಿಪ್ಟನ್ನು ಆರಿಸ್ಕೊಂಡಿರಬೇಕಾಗುತ್ತೆ ಮ್ಯಾರೇಜ್ ಆಗಿರೋ ಬಗ್ಗೆ. ಅಥವಾ ಅದರ್ ಬೇರೆ ಒಂದು ರಿಸಿಪ್ಟ್ ಇದ್ದರೆ ಕೂಡ ನಡೆಯುತ್ತೆ. ಅಥವಾ ಕಲ್ಯಾಣ ಮಂಟಪದಲ್ಲಿ ಆಗಿದ್ದರೆ ಕಲ್ಯಾಣ ಮಂಟಪ ರಿಸಿಪ್ಟನ್ನು ಕೂಡ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಸೊ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ನಾನು ಮದುವೆ ಕಾರ್ಡನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರ ನಂತರ ಇಲ್ಲಿ ಫೀಸ್ ಎಷ್ಟು ತೋರಿಸ್ತಾ ಇದೆ. ಹಿಂದೂ ಮ್ಯಾರೇಜ್ ಅಪ್ಲಿಕೇಶನ್ ಫೀಸು 5 ರೂಪೀಸು, ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ಫೀಸು 20 ರೂಪಾಯಿ ಅಂತ ಕೊಡ್ತದೆ. ಅಪ್ಲಿಕೇಶನ್ ಫೀಸ್ 5 ರೂಪಾಯಿ, ಸರ್ಟಿಫಿಕೇಟ್ ಫೀಸ್ 20 ರೂಪಾಯಿ, ಟೋಟಲ್ ಒಟ್ಟು 25 ರೂಪಾಯಿ ನಿಮಗೆ ಪೇ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಿ ಕೇವಲ 25 ರೂಪಾಯಿದಲ್ಲೇ ನಿಮಗೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಡಿಜಿಟಲ್ ಸೈನ್ಡ್ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ದೊರೆಯುತ್ತೆ ಅಂತ ಹೇಳ್ಬೋದು. ಕೇವಲ 25 ರೂಪಾಯಿದಲ್ಲಿ ಯಾವುದೇ ರೀತಿ ಸಬ್ ರಿಜಿಸ್ಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಗ ಬೇಕು, ಅರ್ಜೆಂಟ್ ಇದೆ ಅಂದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಕೊಂಡು ಅವತ್ತೇ ಅಪ್ಲಿಕೇಶನ್ ಹಾಕಿ ನಿಮಗೆ ಸಬ್ ರಿಜಿಸ್ಟ್ರಿಗೆ ಹೋದರೆ ನಿಮಗೆ ಅಪ್ರೂವಲ್ನ ಕೊಡ್ತಾರೆ ಅಂತ ಹೇಳ್ಬೋದು. ಸಬ್ಮಿಟ್ ಮಾಡಿದ ನಂತರ ನೋಡಿ ನಿಮಗೆ ಈ ರೀತಿ ಬರುತ್ತೆ. ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ಸ್ ಫ್ರಮ್ ದ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಬಂದಿದೆ. ಸಬ್ಮಿಟ್ ಮಾಡೋ ನಂತರ ಈ ರೀತಿಯಾಗಿ ನಿಮಗೆ 8ನೇ ಆಪ್ಷನಲ್ಲಿ ಬರುತ್ತೆ. ಸೊ ಇವಾಗ ಸಬ್ಮಿಟ್ ಕೊಟ್ಟ ನಂತರ ಡೈರೆಕ್ಟಾಗಿ ಸಬ್ರೇಟ್ ಲಾಗಿನ್ಗೆ ಹೋಗಿರುತ್ತೆ. ಅಂದರೆ ನಿಮ್ಮೊಂದು ಯಾವ ತಾಲೂಕಿಗೆ ಸಬ್ರೇಟ್ ಇರುತ್ತೋ ಆ ಒಂದು ಸಬ್ರೇಟ್ ಆಫೀಸಿಗೆ ಲಾಗಿನ್ಗೆ ಹೋಗಿರುತ್ತೆ. ಸೊ ಅವ್ರ ಲಾಗಿನ್ ಅವರು ನಿಮಗೆ ಅದೆಲ್ಲ ರಿಟರ್ನ್ ಓಕೆ ಎಲ್ಲ ನೋಡ್ಕೊಂಡು ರಿಟರ್ನ್ ಕಳಿಸಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಪೇಮೆಂಟ್ ಆಪ್ಷನ್ ಯಾವ ರೀತಿ ಬರುತ್ತೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು 8 ಸ್ಟೆಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಇವಾಗ ಸಬ್ರೇಟ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಬೇಗ ಬೇಕು, ಇವತ್ತೇ ಬೇಕು ನಿಮಗೆ ಒಂದೇ ದಿನ ಅಂದರೆ ನೀವೇ ಅಥವಾ ಹುಡುಗ ಹೋಗ್ಬೋದು, ಹುಡುಗಿ ಹೋಗಬೇಕಂತೇನಿಲ್ಲ. ಸೊ ಹುಡುಗನ ಮನೆಯವರು ಯಾರಾದ್ರು ಹೋಗ್ಬೋದು, ಹುಡುಗನೇ ಹೋಗ್ಬೋದು. ಡಾಕ್ಯುಮೆಂಟ್ ಏನೇನು ಅಪ್ಲೋಡ್ ಮಾಡಿರ್ತಾರೆ ಅವೆಲ್ಲನೂ ತೊಗೊಂಡು ಹೋಗಿ ಸಬ್ಮಿಟ್ ಮಾಡಿಬಿಟ್ರೆ ಬೇಗ ನಿಮಗೆ ಅವ್ರಿಗೆ ಪೇಮೆಂಟಿಗೆ ಕಳಿಸ್ತಾರೆ. ಇಲ್ಲಾಂದರೆ ಯಾಕಂದರೆ ಸಬ್ರಿಸ್ಟಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರ್ತವೆ. ಸೊ ಡಿಲೇ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಜಲ್ದಿ ಬೇಕಂದರೆ ಸಬ್ರಿಸ್ಟಿಗೆ ಹೋಗ್ಬೋದು. ಅವ್ರ ಪೇಮೆಂಟಿಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ್ದೀವಿ, ಇದು ಅಪ್ಲಿಕೇಶನ್ ನಂಬರು, ಇದನ್ನು ಪೇಮೆಂಟಿಗೆ ಕಳಿಸಿದ್ದೀವಿ, ನೀವು ಪೇಮೆಂಟ್ ಮಾಡಿ ಅಂದರೆ ಅವರೆಲ್ಲರೂ ಡಾಕ್ಯುಮೆಂಟ್ ನೋಡಿಕೊಂಡು ಆನ್ಲೈನೇ ಚೆಕ್ ಮಾಡ್ತಾರೆ. ಏನು ಅಪ್ಲೋಡ್ ಮಾಡಿರ್ತೀರಲ್ಲ ಅವೆಲ್ಲನೂ ನೋಡಿಕೊಂಡು ಅವರು ನಿಮಗೆ ರಿಟರ್ನ್ ಕಳಿಸ್ತಾರೆ. ರಿಟರ್ನ್ ಕಳಿಸಿದಾಗ ನಿಮಗೆ ಇಲ್ಲಿ ಲಾಗಿನ್ ಮಾಡಿಕೊಂಡ್ರೆ ಮತ್ತೊಮ್ಮೆ ಇಲ್ಲ ವೆಬ್ಸೈಟಿಗೆ ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಅದು ಯಾವ ರೀತಿ ತೋರಿಸುತ್ತೆ ಅಂತ ನಿಮಗೆ ನೋಡ್ತೀನಿ ತೋರಿಸ್ತೀನಿ. ಇವಾಗ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು, ಹಾಗಾಗಿ ನಾನು ಸಬ್ರೆಸ್ಟಿಗೆ ಹೋಗಿ ಹೇಳ್ಕೊಂಡು ಈ ರೀತಿಯಾಗಿ ಹಾಕಿದ್ದೀನಿ ಮಾಡಿ ಅಂತ. ಸೊ ಅವರು ಅದನ್ನು ಚೆಕ್ ಮಾಡಿ ನನಗೆ ಪೇಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಇವಾಗ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಬರ್ತಾ ಇದೆ. ಲಾಗಿನ್ ಮಾಡಿಕೊಂಡ್ರೆ ಸಬ್ರೆಸ್ಟ್ ಲಾಗಿನ್ಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ ನಂತರ ಬೇಗನೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಒಂದೇ ದಿನದಲ್ಲಿ ನಮಗೆ ಬೇಕಾಗಿತ್ತು ಸರ್ಟಿಫಿಕೇಟು. ಸೊ ಹಾಗಾಗಿ
ಪೇಮೆಂಟ್ಗೆ ಕಳಿಸಿದ್ದಾರೆ. ಸೊ ನೀವು ಕೂಡ ಹಾಗೆ ಬಿಟ್ಟರೆ ಒಂದು 2-3 ಡೇಸಲ್ಲಿ ನಿಮಗೆ ರಿಟರ್ನ್ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಸ್ಟೇಟಸ್ ತೋರಿಸುತ್ತೆ. ಲಾಗಿನ್ ಮಾಡ್ಕೊಂಡು ನೋಡಿದರೆ ಸೊ ನನಗೆ ಅರ್ಜೆಂಟ್ ಇತ್ತು, ಸೊ ಹಾಗಾಗಿ ಬೇಗ ಹೋಗಿ ಭೇಟಿಯಾಗಿ ಹೇಳಿದ್ದೀನಿ, ಮಾಡಿಕೊಟ್ಟಿದ್ದಾರೆ, ಅಂದರೆ ಪೇಮೆಂಟಿಗೆ ಕಳಿಸಿದ್ದಾರೆ. ಇವಾಗ ಅದನ್ನು ನಾನು ಪೇಮೆಂಟನ್ನು ಮಾಡಬೇಕು. ಎಷ್ಟು ಮಾಡಬೇಕು? 25 ರೂಪಾಯಿ ಮಾಡಬೇಕು. ಕೇವಲ 25 ರೂಪಾಯಿ ಪೇಮೆಂಟ್ ಮಾಡಿದರೆ ಸಾಕು. ಮತ್ತು ಅದು ಅಪ್ರೂವಲ್ಗೆ ಮತ್ತು ರಿಟರ್ನ್ ಸಬ್ರೆಸ್ಟ್ ಆಫೀಸಿಗೆ ಹೋಗುತ್ತೆ. ಅದು ನೋಡಿ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ. ಆ ಒಂದು ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೋಡಿ ಇಲ್ಲಿ ಎಷ್ಟು ಫೀಸ್ ಪೇ ಮಾಡಬೇಕು ಅನ್ನೋದು ತೋರಿಸುತ್ತೆ. 8 ಆಪ್ಷನ್ ಫುಲ್ ಆಗಿದೆ ನೋಡಿ. 1 ರಿಂದ 8 ಫಿಲ್ ಮಾಡಿದ್ವಿ, ಮತ್ತು ಎಕ್ಸ್ಟ್ರಾ ಏನು ಬಂದಿಲ್ಲ. ಅದು ಜಸ್ಟ್ ಪೇಮೆಂಟಿಗೆ ಮಾತ್ರ ತೋರಿಸ್ತಾ ಇದೆ ನೋಡಿ. 25 ರೂಪಾಯಲ್ಲಿ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇದೆ. ಕೇವಲ 25 ರೂಪಾಯಲ್ಲೇ ಪಡ್ಕೋಬೋದು. ನಾನು ಕೂಡ ಪಡ್ಕೊಂಡಿದ್ದೀನಿ 25 ರೂಪಾಯಿದಲ್ಲೇ. ಸೊ ಲಾಸ್ಟಿಗೆ ಸರ್ಟಿಫಿಕೇಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟೇ ಮಾಡೋದಿರುತ್ತೆ. ಸೊ ಇಲ್ಲಿ K2 ಚಲನ್ಗೆ ಬಂದಿದೆ ಪಾವತಿ ವಿವರ. ಸೊ ನೆಟ್ ಬ್ಯಾಂಕಿಂಗು ತೊಗೊಳ್ಳಿ. ಅನಂತರ SBI EP ಅಂತ ತೊಗೊಳ್ಳಿ. ತೊಗೊಂಡ ನಂತರ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ. ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಇಲ್ಲಿ ಆಧಾರ್ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಎಲ್ಲ ಒಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವುದಾದ್ರು ಒಂದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ ಇಷ್ಟರಲ್ಲಿ ಯಾವುದನ್ನ ಒಂದು ಪೇಮೆಂಟನ್ನು ಮಾಡ್ಕೊಳ್ಳಿ. ಕೇವಲ 25 ರೂಪಾಯಿನಲ್ಲೇ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಕೂಡ QR ಕೋಡ್ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು ಇನ್ನಿತರ ಒಂದು ಆ್ಯಪ್ಗಳ ಮುಖಾಂತರ ಪೇಮೆಂಟನ್ನು ಮಾಡ್ಕೋಬೋದು. ನಾನು ಇವಾಗ ಪೇಮೆಂಟನ್ನು ಮಾಡಿದ್ದೀನಿ. ಸೊ ಪೇಮೆಂಟ್ ಮಾಡಿದ ನಂತರ ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಯಿತು. ಸೊ ಮತ್ತೆ ಮ್ಯಾರೇಜ್ ಸ್ಟೇಷನಲ್ಲಿ ಹೋಗಿದ್ದೀನಿ. ಸೊ ನೋಡಿ, ಪೇಮೆಂಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿದ್ದು ಸಬ್ಮಿಟ್ ಫಾರ್ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ನೋಡಿ. ಇವಾಗ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಇತ್ತು. ಇವಾಗ ಪೇಮೆಂಟ್ ಮಾಡಿದ್ದೀನಿ. ಇವಾಗ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಕೇಳ್ತಾ ಇದೆ. ಸೊ ವ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವು ಏನು ಇಷ್ಟೊತ್ತು ಹಾಕಿರ್ತಾರಲ್ಲ ಅಪ್ಲಿಕೇಶನ್ನು ಮತ್ತು ಪೇಮೆಂಟ್ ಮಾಡಿರೋ ಬಗ್ಗೆ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಸೊ ಇವು ಮತ್ತೆ ಇವಾಗ ಸಬ್ರೆಸ್ಟ್ ಆಫೀಸಿಗೆ ಅಲ್ಲಿ ಹೋಗಿರುತ್ತದೆ, ಯಾಕಂದರೆ ಅಪ್ರೂವಲ್ಗೆ ಹೋಗಿರುತ್ತೆ. ಸೊ ಅವಾಗ ಫಸ್ಟಿಗೆ ಪೇಮೆಂಟ್ಗೆ ಹೋಗಿತ್ತು. ಸೊ ಇವಾಗ ಅಪ್ರೂವಲ್ಗೆ ಹೋಗಿದೆ ನೋಡಿ. ಇವಾಗ ಕ್ಲಿಕ್ ಮಾಡಿ ವ್ಯೂ ಅಂತ ಕೊಟ್ಟಿದ್ದೀನಿ. ಸೊ ವ್ಯೂ ಅಂತ ಕೊಟ್ಟ ನಂತರ ವ್ಯೂ ಫಾರ್ಮು 1A ಮ್ಯಾರೇಜ್ ಪ್ರೂಫು, ID ಪ್ರೂಫು, ಅಡ್ರೆಸ್ ಪ್ರೂಫು ಎಲ್ಲ ಇಲ್ಲಿ ತೋರಿಸುತ್ತೆ. ಹುಡುಗ ಹುಡುಗಿದು ಏನೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಕೋಕೆ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಡೀಟೇಲ್ಸ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ ಅಪ್ರೂವಲ್ಗೆ ಹೋಗಿದೆ ಸಬ್ರೆಸ್ಟಿಗೆ. ಇನ್ನು ನಿಮಗೆ ಜಲ್ದಿ ಬೇಕು ಅಂದರೆ ರಿಟರ್ನ್ ಮತ್ತೆ ನೀವು ಸಬ್ರೆಸ್ಟಿಗೆ ಹೋಗಿ ನೀವು ಆಗಿಂದಾಗಿ ನೀವು ಭೇಟಿ ಆದರೆ ಅವರು ಮತ್ತೆ ನಿಮಗೆ ಅಪ್ರೂವಲ್ ಕೊಟ್ಟರೆ ಸೊ ಒಂದೇ ದಿನದಲ್ಲೇ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ರಿಟರ್ನ್ ಮತ್ತೆ ಸಬ್ರೆಸ್ಟಿಗೆ ಹೋಗಿಸಿ ರಿಕ್ವೆಸ್ಟ್ ಮಾಡಿ, ಸರ್ ಅರ್ಜೆಂಟ್ ಇದೆ, ನಮಗೆ ಬೇಕು, ಬೇಗ ನೀವು ಅಪ್ರೂವಲ್ ಕೊಡಿ ಅಂದಾಗ ಅವ್ರು ನಮಗೆ ಅಪ್ರೂವಲ್ ಕೊಟ್ಟರು. ಸೊ ಅಪ್ರೂವಲ್ ಕೊಟ್ಟ ಮೇಲೆ ನಿಮಗೆ ಡೌನ್ಲೋಡ್ ಮಾಡ್ಕೋಕೆ ಅಲ್ಲೇ ಆಪ್ಷನ್ ಬರುತ್ತೆ ವೆಬ್ಸೈಟ್ನಲ್ಲೇ. ಸೊ ಅದು ಯಾವ ರೀತಿ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಸೊ ನಿಮಗೂ ಕೂಡ ಅರ್ಜೆಂಟ್ ಇದ್ದರೆ ಬೇಗ ಹೋಗಿ ಸಬ್ರೆಸ್ಟಿಗೆ ಹೋಗಿ ಮಾತಾಡಿದರೆ ಜಲ್ದಿ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿ ಬರಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂದರೆ ನಿಮಗೆ ಒಂದು 3-4 ಡೇಸ್ ಆಗುತ್ತೆ ನೋಡಿ. ಇಲ್ಲಿ ನಮಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಅಪ್ರೂವಲ್ ಕೊಟ್ಟಿದ ನಂತರ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸ್ಟೇಟಸ್ ನೋಡಿ, ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಆ್ಯಕ್ಷನಲ್ಲಿ ಕೂಡ ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ಕೂಡ ಬಂದಿದೆ. ಅಂದರೆ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕಾಪಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬರಬೇಕು, ಲಾಸ್ಟಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು PDF ಮೇಲ್ಗಡೆ ಡೌನ್ಲೋಡ್ ಆಗುತ್ತೆ ನೋಡಿ. ಡೌನ್ಲೋಡ್ ಆಗಿದೆ, ಅದನ್ನು ಇವಾಗ ಓಪನ್ ಮಾಡಿ ತೋರಿಸ್ತೇನೆ. ಇದು ನೋಡಿ, ಡೌನ್ಲೋಡ್ ಆಗಿದೆ, ಓಪನ್ ಆಗಿದೆ. ಸೊ ಇದು ನಿಮ್ಮ ಒಂದು ಡಿಜಿಟಲಿ ಸೈನ್ಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ನೋಡಿ. ಯಾವುದೇ ರೀತಿ ಕಚೇರಿಗೆ ಅಲ್ಲಾಡುವ ಅವಶ್ಯಕತೆ ಇಲ್ಲ. ಕುಂತಲ್ಲೇ ನಿಮ್ಮ ಮೊಬೈಲಲ್ಲೇ ಅಪ್ಲೈಯನ್ನು ಹಾಕೋಬೋದು. ಅಪ್ಲಿಕೇಶನ್ ಹಾಕಿ ನೀವು ಮೊಬೈಲಲ್ಲೇ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಪಡ್ಕೋಬೋದು. ನಾನು ಕೇವಲ ಒಂದೇ ದಿನದಲ್ಲಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸಿಕೊಟ್ಟಿದ್ದೀನಿ ನಮ್ಮ ಒಂದು ಕಸ್ಟಮರ್ಗೆ. ಸೊ ಅವರು ತುಂಬ ಖುಷಿಯಾದರು, ಒಂದೇ ದಿನದಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಯಾವುದೇ ರೀತಿ ಆಫೀಸ್ಗೆ ಹೋಗ್ಲದನ್ನು ಇವರೇ ಮಾಡಿಕೊಟ್ರು ಅಂತ ತುಂಬ ಖುಷಿಯಾದರು. ಸೊ ನೀವು ಕೂಡ ನಮ್ಮ ಒಂದು ಅಂಗಡಿಗೆ ಬರ್ಬೋದು. ಗುಲ್ಬರ್ಗ ಅಥವಾ ಯಾದಗಿರಿ ಡಿಸ್ಟಿಕ್ನವರು ಆಗಿದ್ದರೆ, ತಾಲೂಕಿನವರು ಆಗಿದ್ದರೆ ನಮ್ಮ ಒಂದು ಅಂಗಡಿಗೆ ಬಂದು ಅಪ್ಲಿಕೇಶನ್ ಹಾಕೋಬೋದು. ಇಲ್ಲ ಅಲ್ಲೇ ನಿಮ್ಮ ಹತ್ತಿರದ ಒಂದು ಆನ್ಲೈನ್ ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಹಾಕೋಕ್ಕೆ ಬರೋದಿಲ್ಲ, ನಾವೇ ಹಾಕ್ಕೊಡಿ ಅಂದರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ನಮ್ಮ Instagram ID ಕೊಟ್ಟಿರ್ತೇನೆ. ಅಲ್ಲಿ ಬಂದು ನಮಗೆ ಮೆಸೇಜ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಕಳಿಸ್ಕೊಡಿ. ಸೊ ಅದೇನು ಸರ್ವಿಸ್ ಫೀಸ್ ಇದೆ ನಮಗೆ ಕೊಟ್ಟರೆ ನಾವು ಅಪ್ಲಿಕೇಶನ್ ಹಾಕಿ ನಿಮಗೆ ಸಬ್ಮಿಟ್ ಮಾಡಿ ಕೊಡ್ತೇವೆ. ಸೊ ನೀವು ಅಲ್ಲಿ ಸಬ್ರೆಸ್ಟಿಗೆ ಹೋಗಿ ನೀವು ಓಕೆ ಮಾಡಿಸ್ಕೊಂಡ್ರೆ ನಿಮಗೆ ಬೇಗ ಅಪ್ರೂವ್ ಸಿಗುತ್ತೆ. ಅಂದರೆ ನಿಮಗೆ 1 ಅಥವಾ 2 ದಿನದಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಪ್ಲೈ ಮಾಡೋ ಕೆಲಸ ನಮ್ಮದು. ಸೊ ಅಲ್ಲಿ ನೀವು ಭೇಟಿಯಾಗಿ ಮಾಡಿಸ್ಕೊತೀನಿ ಅಂದರೆ ಭೇಟಿಯಾಗಿ ಮಾಡಿಸ್ಕೋಬೋದು. ಇಲ್ಲ ನಾರ್ಮಲಾಗಿ ಬರಲಿ ತಾನಾಗಿ ಅಂದರೆ ಅದು ಒಂದು 4-5 ಡೇಸಲ್ಲಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಒಂದೇ ದಿನದಲ್ಲಿ ಬೇಕು ಅಂದರೆ ಸಬ್ರೆಸ್ಟಿಗೆ ವಿಸಿಟ್ ಮಾಡಲೇಬೇಕಾಗುತ್ತೆ. ಜಸ್ಟ್ ವಿಸಿಟ್ ಅಂದರೆ ಏನು, ಅಪ್ರೂವಲ್ಗೋಸ್ಕರ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲೇ ಯಾವುದೇ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿಲ್ಲ.
ಕೆಲವು ಕಡೆ ಬೇಕಂತಲೇ ದುಡ್ಡಿಗೋಸ್ಕರ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರೆ. ಆನ್ಲೈನ್ ಏನು ಅಪ್ಲೋಡ್ ಮಾಡಿರ್ತೀರ ಅವೆಲ್ಲ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರೆ. ಇನ್ನು ಕೆಲವು ಕಡೆ ಡಾಕ್ಯುಮೆಂಟ್ ಏನು ಕೇಳೋದಿಲ್ಲ, ಆನ್ಲೈನ್ ಅಪ್ಲೋಡ್ ಏನು ಮಾಡಿರ್ತಿಲ್ಲ ಅದೇ ಒಂದು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟನ್ನು ನೋಡಿಗೇಸಿನಿ ಅವರು ಅಪ್ರೂವಲ್ ಕೊಡ್ತಾರೆ. ಕೆಲವು ಕಡೆ 1 ಅಥವಾ 2 ದಿನದಲ್ಲಿ ಅಪ್ರೂವಲ್ ಕೊಡ್ತಾರೆ. ಇನ್ನು ಕೆಲವು ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 4 ರಿಂದ 5 ದಿನ ತೊಗೊತಾರೆ, ಕೆಲವು ಕಡೆ 10 ದಿನ ಕೂಡ ತೊಗೊತಾರೆ. ಸೊ ಇದು ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಇಷ್ಟು ದಿನ ತಗೊಳುತ್ತೆ. 1 ದಿನದಲ್ಲಿ ಕೂಡ ಮಾಡ್ಕೋಬೋದು. ಬೇರೆ ಒಂದು ಏನಿದೆಲ್ಲ ಮುಸ್ಲಿಮ್ಸು, ಕ್ರೈಸ್ತ, ಕ್ರಿಶ್ಚಿಯನ್ನು ಈ ರೀತಿ ಬೇರೆ ಬೇರೆ ಸಮುದಾಯಗಳಿಗೆ 1 ತಿಂಗಳ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಅವರು ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅವ್ರನ್ನ ಕರೆಸಿ ನೋಟಿಸ್ ಕೊಟ್ಟಿಗೆಸಿ ಆಮೇಲೆ ಅಪ್ರೂವಲ್ ಕೊಡ್ತಾರೆ. ಆ ರೀತಿಯಾಗಿ ಅದನ್ನು ಪ್ರೊಸೆಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಸಮುದಾಯ ಇದೆಯಲ್ಲ, ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಪಾರ್ಸಿ, ಬೌದ್ಧ ಧರ್ಮದವರಿಗೆ ಯಾವ ರೀತಿ ಒಂದು ಸರ್ಟಿಫಿಕೇಟ್ ಹಾಕೋದು ಹೇಗೆ ಅಂತ ಒಂದು ಕಂಪ್ಯೂಟರ್ ವಿಡಿಯೋನ ಕೂಡ ಮಾಡ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೂ ಇತರರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ